ಪದೇ ಪದೇ ನಮಗೆ ನಾವು ಏನು ಹೇಳ್ತೀವೋ ಹಾಗೆ ಆಗಿಬಿಡ್ತೀವಿ. ನಾವು ಹೇಳುವುದನ್ನು ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಅಕ್ಸೆಪ್ಟ್ ಮಾಡುತ್ತೆ. ಅದೇ ರೀತಿ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಕೆಲಸ ಮಾಡುತ್ತೆ ಕೂಡ. ಯಾವುದನ್ನು ನಾವು ನಮಗೆ ಹೇಳ್ತೀವೋ ಅದನ್ನು ಅಫರ್ಮೇಷನ್ ಅಂತ ಕರಿಬೋದು. ಅಫರ್ಮೇಷನ್ ಇದು ಬಹಳಷ್ಟು ಪವರ್ಫುಲ್ ಟೂಲ್ ಅಂತ ಹೇಳ್ಬೋದು ರೀ. ಯಾಕಪ್ಪ ಅಂತಂದರೆ ನಮ್ಮನ್ನು ನಾವು ಬದಲಿಸ್ಕೊಳ್ಳಿಕ್ಕೆ ಮತ್ತು ನಮ್ಮ ಮೈಂಡನ್ನು ಪೂರ್ತಿಯಾಗಿ ಕಂಟ್ರೋಲ್ ಮಾಡಲಿಕ್ಕೆ ಈ ಅಫರ್ಮೇಷನ್ಗಳು ಬೇಕೇ ಬೇಕು. ಈ ಅಫರ್ಮೇಷನ್ಗಳನ್ನು ದಿನಾಲೂ ಸುಮಾರು 21 ದಿನಗಳವರೆಗೆ ಹೇಳಿದ್ದೇ ಆದರೆ ನಿಮ್ಮ ಜೀವನದಲ್ಲಿ ದುಃಖ, ಚಿಂತೆಗಳು, ಡಿಪ್ರೆಷನ್ ಎಲ್ಲ ಹೋಗಿ ನೀವು ಯಾವಾಗಲೂ ಖುಷಿಯಾಗಿ ಇರಲಿಕ್ಕೆ ಸಾಧ್ಯ. ಈ ಅಫರ್ಮೇಷನ್ಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಬನ್ನಿ. ನಾನು ನನ್ನನ್ನು ಪ್ರೀತಿಸುತ್ತೇನೆ ಮತ್ತು ಗೌರವಿಸುತ್ತೇನೆ. ನಾನು ನಾನಾಗಿರುವುದರಿಂದ ಈ ಜಗತ್ತಿಗೆ ಅಮೂಲ್ಯವಾಗಿದ್ದೇನೆ. ನಾನು ಸಂತೋಷ, ಶಾಂತಿ ಮತ್ತು ಪ್ರೀತಿಗೆ ಅರ್ಹ ಆಗಿದ್ದೇನೆ. ನಾನು ನನ್ನ ಭಾವನೆಗಳನ್ನು ಗೌರವಿಸುತ್ತೇನೆ ಮತ್ತು ಸ್ವೀಕರಿಸುತ್ತೇನೆ. ನನ್ನ ದೇಹ, ಮನಸ್ಸು ಮತ್ತು ಆತ್ಮ ಶಕ್ತಿಯಿಂದ ತುಂಬಿರುತ್ತದೆ. ನಾನು ನನ್ನನ್ನು ಇನ್ನೂ ಹೆಚ್ಚು ಪ್ರೀತಿಸಲು ಪ್ರತಿದಿನ ಸಮಯವನ್ನು ಕೊಡುತ್ತೇನೆ. ನಾನು ನನ್ನ ನಿಜವಾದ ಸ್ವರೂಪವನ್ನು ಪೋಷಿಸುತ್ತೇನೆ. ನಾನು ಪ್ರೀತಿಯ ಶಕ್ತಿಯಿಂದ ತುಂಬಿದ ವ್ಯಕ್ತಿ. ನಾನು ನನ್ನ ಜೀವನವನ್ನು ಉಲ್ಲಾಸಭರಿತವಾಗಿ ಜೀವಿಸಲು ಅರ್ಹಳಾಗಿದ್ದೇನೆ. ನಾನು ಬಲಶಾಲಿ ಮತ್ತು ಧೈರ್ಯಶಾಲಿ ವ್ಯಕ್ತಿಯಾಗಿದ್ದೇನೆ. ನನ್ನೊಳಗಿನ ಶಕ್ತಿಯನ್ನು ನಾನು ಸಂಪೂರ್ಣವಾಗಿ ನಂಬುತ್ತೇನೆ. ನಾನು ಯಾವುದೇ ಸವಾಲನ್ನು ಎದುರಿಸಲು ಸಿದ್ಧನಾಗಿದ್ದೇನೆ. ನನ್ನ ಕನಸುಗಳನ್ನು ನನಸು ಮಾಡಲು ನಾನು ಸಂಪೂರ್ಣ ಶಕ್ತಿವಂತಳು. ನಾನು ಧೈರ್ಯದಿಂದ ನನ್ನ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇನೆ. ನಾನು ನನ್ನ ಜೀವನದ ನಿಯಂತ್ರಣವನ್ನು ನನ್ನ ಕೈಯಲ್ಲಿ ಇಡುತ್ತೇನೆ. ನನ್ನ ಭಯಗಳು ನನ್ನನ್ನು ನಿರ್ಧರಿಸಲು ಸಾಧ್ಯವಿಲ್ಲ. ನಾನು ಯಾವಾಗಲೂ ಸರಿ ನಿರ್ಧಾರ ತೆಗೆದುಕೊಳ್ಳುತ್ತೇನೆ. ನಾನು ನನ್ನ ಗುರಿಗಳನ್ನು ಸಾಧಿಸಬಲ್ಲೆ. ನನ್ನ ಆತ್ಮವಿಶ್ವಾಸ ದಿನದಿಂದ ದಿನಕ್ಕೆ ಬೆಳೆಯುತ್ತದೆ. ನಾನು ನನ್ನನ್ನು ಗೌರವಿಸುತ್ತೇನೆ ಮತ್ತು ನನ್ನ ಮೌಲ್ಯವನ್ನು ಅರಿಯುತ್ತೇನೆ. ನಾನು ಅನನ್ಯ ಮತ್ತು ಅಮೂಲ್ಯ ವ್ಯಕ್ತಿ. ನನ್ನ ಜೀವನದ ಪ್ರತಿಯೊಂದು ಅನುಭವವು ಬೆಳವಣಿಗೆಗೆ ಸಹಾಯ ಮಾಡುತ್ತದೆ. ನಾನು ನನ್ನ ಆದರ್ಶಗಳನ್ನು ಪ್ರಾಮಾಣಿಕವಾಗಿ ಅನುಸರಿಸುತ್ತೇನೆ. ನಾನು ನನ್ನ ಜೀವನವನ್ನು ನಾನೇ ನಿರ್ಮಿಸುತ್ತೇನೆ. ನಾನು ಈ ಜಗತ್ತಿಗೆ ಒಂದು ಅಮೂಲ್ಯ ಕೊಡುಗೆಯಾಗಿದ್ದೇನೆ. ನನ್ನ ಮೌಲ್ಯವನ್ನು ನಾನೇ ನಿರ್ಧರಿಸುತ್ತೇನೆ, ಬೇರೆ ಯಾರೂ ಅಲ್ಲ. ನಾನು ಸದಾ ನನ್ನ ನಿಜವಾದ ಸ್ವರೂಪಕ್ಕೆ ನಿಷ್ಪ್ರಯೋಜಕನಾಗಿರುತ್ತೇನೆ. ನಾನು ನನ್ನ ಶಕ್ತಿಯನ್ನು, ಸಾಮರ್ಥ್ಯವನ್ನು ಗೌರವಿಸುತ್ತೇನೆ. ನಾನು ಜೀವನದ ಎಲ್ಲ ಅನುಭವಗಳನ್ನು ಒಳ್ಳೆಯ ದೃಷ್ಟಿಕೋನದಿಂದ ನೋಡುತ್ತೇನೆ. ನನ್ನ ಮನಸ್ಸು ಸದಾ ಸಕಾರಾತ್ಮಕ ಆಲೋಚನೆಗಳನ್ನು ಸ್ವೀಕರಿಸುತ್ತದೆ. ನಾನು ಪ್ರೀತಿಯ ಶಕ್ತಿಯಲ್ಲಿ ನಂಬಿಕೆ ಇಡುತ್ತೇನೆ. ನಾನು ನನ್ನ ಭಯಗಳನ್ನು ಬಿಟ್ಟು ಸಂಪೂರ್ಣ ಮುಕ್ತಳಾಗಿದ್ದೇನೆ. ನಾನು ನನ್ನ ಜೀವನದ ಸಂಪೂರ್ಣ ಹೊಣೆಯನ್ನು ಹೊತ್ತಿದ್ದೇನೆ. ನಾನು ಇಂದು ನನ್ನನ್ನು ಬದಲಾಯಿಸಲು ಹೆಜ್ಜೆ ಹಾಕಿದ್ದೇನೆ. ನಾನು ಪ್ರತಿದಿನ ಹೊಸದನ್ನು ಕಲಿಯುತ್ತೇನೆ. ನಾನು ಶ್ರೇಷ್ಠತೆಯೊಂದಿಗೆ ಜೀವನ ನಡೆಸುತ್ತೇನೆ. ನನ್ನ ಜೀವನ ಸಂತೋಷದಿಂದ ತುಂಬಿದೆ. ನಾನು ಸದಾ ಶಾಂತಿ, ಪ್ರೀತಿ, ಸಮಾಧಾನವನ್ನು ಅನುಭವಿಸುತ್ತೇನೆ. ನಾನು ಸಕಾರಾತ್ಮಕ ಶಕ್ತಿಯಿಂದ ತುಂಬಿದವಳಾಗಿದ್ದೇನೆ. ನಾನು ಇತರರಿಗೆ ಪ್ರೇರಣೆ ನೀಡುವ ವ್ಯಕ್ತಿಯಾಗಿದ್ದೇನೆ. ನಾನು ನನ್ನ ಜೀವನದ ಮಾಸ್ಟರ್ ಆಗಿದ್ದೇನೆ. ಈ ಅಫರ್ಮೇಷನ್ಗಳನ್ನು ದಿನಾಲು ಬೆಳಗ್ಗೆ 21 ದಿನಗಳವರೆಗೆ ನೀವು ಹೇಳುತ್ತೆ ಆದರೆ ನಿಮ್ಮ ಜೀವನದಲ್ಲಿ ತುಂಬ ಖುಷಿಯನ್ನು ಪಡೆದುಕೊಳ್ಬೋದು. ಥ್ಯಾಂಕ್ ಯು.